ಒಂದು ಪ್ರಕಟಣೆ ಇದೆ. ಪ್ರಸ್ತುತ ಅಧಿವೇಶನದಲ್ಲಿ ಈ ಕಂಡ ಮಾನ್ಯ ಸದಸ್ಯರುಗಳು ಅವರ ಹೆಸರಿನ ಮುಂದೆ ಸೂಚಿತ ದಿನಾಂಕ ಅವಧಿಗೆ ಗೈರಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. ನಾನ ಮೋಟಮ್ಮ ದಿನಾಂಕ 2/2/2026 ಮತ್ತು 4/2/2026 ಜಗದೀಶ್ ಕೊಡಗಂಟಿ ದಿನಾಂಕ 4/2/2026 ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 203 ಮೇರೆಗೆ ಸದನ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಸಹಮತಿ ಇದೆ. ಅಧ್ಯಕ್ಷರೇ ಮಾತಾಡಕ್ಕೆ ಅವಕಾಶ ಕೊಡಬೇಕು. ಅಧ್ಯಕ್ಷರೇ ಈಗ ಒಂದ್ ಸೆಕೆಂಡ್ ಮತ್ತೆ ಹೇಳ್ತೇನೆ. ನಿಮ್ಮ ನಿಯಮಬದ್ಧವಾಗಿ ತಮ್ಮ ಪ್ರತಿಭಟನೆ ಮಾಡಿ. ಒಂದು ಮತ್ತೆ ಇವತ್ತು ರಾತ್ರಿ ತನಕ ನಡೀಲಿಕ್ಕಿದೆ, ಸ್ವಲ್ಪ ಆರಾಮದಲ್ಲಿ ಗಡಿ ಮಾಡಬೇಡಿ. ಇವತ್ತು ರಾತ್ರಿ ತನಕ ಕೂಡ ಅಧಿವೇಶನ ನಡೀಲಿಕ್ಕಿದೆ, ಸ್ವಲ್ಪ ಮಾನ್ಯ ಅಧ್ಯಕ್ಷರೇ, ಈಗ 4 ದಿವಸದಿಂದ ಕಾಯ್ತಾ ಇದ್ದೀವಿ ವಿಬಿ ಗ್ರಾಮ ಮಾತಾಡೋದಕ್ಕೆ ಅವಕಾಶ ಕೊಡಿ. ಮನ್ರೇಗಾ ಬಗ್ಗೆ, ಜನರ ಬದುಕಿನ ಬಗ್ಗೆ ಕಾಯ್ತಾ ಇದ್ದೀವಿ. ನೀವು ಯಾವ್ದೋ ಒಂದು ವರ್ಗಾವಣೆ, ಯಾವ್ದೋ ವಿಷಯಕ್ಕೆ ನೀವು ಸದನ ದಯಮಾಡಿ ಹಾಳು ಮಾಡಬೇಡಿ ನಮಗೆ. ಸ್ವಾಮಿ ಅಧ್ಯಕ್ಷರೇ, ಇವ್ರನ್ನ ಹೊರಕಾಕ್ರೆ ಸನ್ಮಾನ್ ರೇ. ನಾನ್ ಹೇಳ್ತೀನಿ ಈ ಸದನ ಹಾಳು ಮಾಡ್ತಾವ್ರೆ, ಹೊರಕಾಕಿ ಹೇಳ್ತೀನಿ ಅವ್ರನ್ನ. ನಾನ್ ನೇಮ್ ಮಾಡ್ತಾ ಇದ್ದೀನಿ, ಹೊರಕಾಕಿ ಇವ್ರನ್ನ. ಅಧ್ಯಕ್ಷರೇ, ಇವ್ರನ್ನ ಹೊರಗೆ ಸಸ್ಪೆಂಡ್ ಮಾಡಿ. ಮಾತಾಡಕ್ಕೆ 4 ದಿವಸ ದಯಮಾಡಿ ಅವಕಾಶ ಕೊಡಿ. ಅವ್ರು ಏನ್ ಬೇಕಾದ ಮಾತಾಡ್ಕೊಳ್ಳಿ, ನಮಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಮಾತಾಡ್ತೀವಿ. ಜನ ಅವರ ಜೀವನದ ಬಗ್ಗೆ ಒಂದಾಡ್ತಾ ಇದ್ದಾರೆ. ವರ್ಗಾವಣೆ ದಂಧೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಅವರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ನಾವು ಜನರ ಬದುಕಿನ ಬಗ್ಗೆ, ಬಡವರು, ದಲಿತರು, ಅವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಅವಕಾಶ ಕೊಡಿ. ನೋಡಿ, ನೀವು ಇಲ್ಲಿ ಭಾವಿಗೆ ಬಂದಿದ್ದೀರಿ, ಪ್ರತಿಭಟನೆ ಮಾಡ್ತಿದ್ದೀರಿ, ಸರಿಯಾಗಿ ಮಾಡಿ. ಇದಕ್ಕೆ ಈಗ ಕೋನರೆಡ್ಡಿ ಅವರು ಮಾತಾಡಿ. ಎಲ್ಲರೂ ಕೂಡ ಇಯರ್ ಫೋನ್ ಹಾಕಿ. ರಾತ್ರಿ 12 ಗಂಟೆ ತನಕ ಅಸೆಂಬ್ಲಿ ನಡೀತದೆ. ಬೊಬ್ಬಾಕಿ ಆರಾಮದಲ್ಲಿ ಬೊಬ್ಬಾಕಿ ಮತ್ತೆ ಆಯಾಸ ಆಗ್ತದೆ ಎಲ್ಲರಿಗೂ ಕೂಡ. ಈಗ ಅವಕಾಶವನ್ನ ಕೊಟ್ಟದ್ದು ಅದಕ್ಕಾಗಿ ಮಾತಾಡಿ, ಜೋರಾಗಿ ಮಾತಾಡಿ ಅಧ್ಯಕ್ಷರೇ. ಎಲ್ಲ ಆರ್ಡರ್ ಮೆಂಬರ್ಸ್ ಎಲ್ಲರೂ ಕೂಡ ಕಾರ್ಯ ಸರಿಯಾಗಿ ಕೇಳಬೇಕಾದ್ರೆ ಸಂವಿಧಾನದ 73ನೇ ತಿದ್ದುಪಡಿ 1992 ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಕ ಸ್ಥಾನಮಾನವನ್ನು ನೀಡಿತು. ಕರ್ನಾಟಕವು ಈ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದ್ದು ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1990 ಜಾರಿಗೆ ತಂದಿತ್ತು. 3 ಹಂತದ ಆಡಳಿತ ವ್ಯವಸ್ಥೆಯ ಅಧಿಕಾರವನ್ನು ಕೆಳಮಟ್ಟದವರಿಗೆ ತಲುಪಿಸಲು ಈ ಕಾಯ್ದೆಯು 3 ಹಂತದ ವ್ಯವಸ್ಥೆಯನ್ನು ರೂಪಿಸಿದೆ. ಈ ಕಾಯ್ದೆಯಲ್ಲಿ ಗ್ರಾಮ ಸಭೆಯಲ್ಲಿ ಯೋಜನೆಗಳ ಕಾಮಗಾರಿಗಳ ಆಯ್ಕೆ ಮತ್ತು ಫಲಾನುಭವಿಗಳ ಆಯ್ಕೆ ಪಟ್ಟಿಯನ್ನು ಅಲ್ಲಿಯೇ ಅಂತಿಮಗೊಳಿಸಲಾಗುತ್ತದೆ. ಮನ್ರೇಗಾ ಸೆಕ್ಷನ್ 60 ಗ್ರಾಮ ಪಂಚಾಯತಿಗಳು ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಗಳ ಶಿಫಾರಸು ಅನುಸಾರವಾಗಿ ಕಾಮಗಾರಿಗಳನ್ನು ಆದ್ಯತೆಯಾಗಿ ಅನುಷ್ಠಾನಗೊಳಿಸಬೇಕಾಗಿದೆ. ಇವರಿಗೆ ಮನ್ರೇಗಾ ಬಗ್ಗೆ ಅಥವಾ ವ್ಯವಸ್ಥೆ ಬಗ್ಗೆ, ಗ್ರಾಮೀಣ ಜನರ ಬಗ್ಗೆ ಇವರಿಗೆ ಅನುಭವ ಕಡಿಮೆ. ಓನ್ಲಿ ಕಮರ್ಷಿಯಲ್ ಇವ್ರದ್ದು. ನಾನು ರಾಜ್ಯದಲ್ಲಿ ಭಾರತ ಸಂವಿಧಾನ ಪ್ರಕಾರ ಗ್ರಾಮ ಪಂಚಾಯತಿಯನ್ನು ಹಿಂದೆ ಉಂಟಾಕಿದ್ರು. ಅವತ್ತ ಸರ್ಪಂಚ್ ಅಂತ ಕೆಲಸ ಮಾಡಿದ್ರು, ನಂತರ ಪ್ರಧಾನಿಯಾಗಿ ಕೆಲಸ ಮಾಡಿದ್ರು, ಇವತ್ತ ಗ್ರಾಮ ಪಂಚಾಯತಿಗಳಾಗಿ ಕೆಲಸ ಮಾಡ್ತಾರೆ. ಮನ್ರೇಗಾ ವ್ಯವಸ್ಥೆಯಿಂದ ಒಂದು ಪಂಚಾಯತಿಗೆ 1 ಕೋಟಿ, 2 ಕೋಟಿ, 3 ಕೋಟಿ ಅನುದಾನವನ್ನ ಕೇಂದ್ರ ಸರ್ಕಾರ ಕೊಡ್ತಿತ್ತು. ಇವರು ಕೇಂದ್ರ ಸರ್ಕಾರ ಕೊಡಕ್ ಆಗುದಿಲ್ಲ ಅಂತ ತಿಳ್ಕೊಂಡಿರಿ. ಇವತ್ತೇನು ಮನ್ರೇಗಾ ಚರ್ಚೆ ಆಗಬಾರ್ದು ಅಂತ ತಿಳ್ಕೊಂಡಿರಿ. ಅಬಕಾರಿಯ ಒಂದು ವ್ಯವಸ್ಥೆ ತಂದು ನಮಗೇನು ಅರ್ಥನೆ ಮಾಡಕತ್ತಾರ. ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ತೀರ್ಮಾನ ಮಾಡೀವಿ. ನಾವು ಹೋರಾಟ ಮಾಡ್ತೇವೆ. ಮತ್ತ ಮನ್ರೇಗಾ ಕಾಯ್ದೆನ ಮರುಸ್ಥಾಪನೆವರೆಗೂ ನಾವು ಬಿಡೋದಿಲ್ಲ ಅನ್ನುವಂಥ ಮಾತನ್ನ ತಮಗೆ ಹೇಳಿಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಹಿಂದೆ ಗ್ರಾಮ ಪಂಚಾಯತಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ನಜೀರ್ ಸಾಬ್ರು, MI ಗೋರ್ಪಡೆ ಅವರು, CM ಮುದಾಜಿ ಅವರು, ಜಗದೀಶ್ ಶೆಟ್ಟರ್ ಅವರು
ಎಚ್ ಕೆ ಪಾಟೀಲ್ ಸಾಹೇಬರು, ಎಚ್ ಸಿ ಮಹದೇವನವರು, ಕೃಷ್ಣ ಬೈರೇಗೌಡರು, ಬಸವರಾಜ ಹೊರಟ್ಟಿ ಅವರು, ಈಶ್ವರಪ್ಪ ಅವರು, ಇವತ್ತ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು ಬಹಳ ಅದ್ಭುತವಾಗಿ ಬದಲಾವಣೆ ಇಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ತರಕತ್ತೀವಿ. ಇಂಥ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ತರುವಾಗ ಇವತ್ತು ಎಲ್ಲಾಗಿ ಇದ್ಕೊಂಡು ಈ ಮನ್ರೇಗಾ ವ್ಯವಸ್ಥೆನ ಚರ್ಚೆ ಆಗಬಾರ್ದು. ಕೇಂದ್ರ ಸರ್ಕಾರಕ್ಕೆ ಅಸಹ್ಯ ಆಗೈತಿ, ನರೇಂದ್ರ ಮೋದಿ ಅವರಿಗೆ ಅಸಹ್ಯ ಆಗೈತಿ ಅಂತ ಹೇಳಿ ಇವತ್ತು ಇಲ್ಲಿ ಬಂದು ಎಲ್ಲಾಗಿ ನಿಂತಾರ. ಅದಕ್ಕೆ ಇವರಿಗೆ ನಾನು ಇವರಿಗೆ ವಿನಂತಿ ಮಾಡ್ತಕ್ಕಂಥದ್ದು, ಒಂದು ವಿರೋಧ ಪಕ್ಷವಾಗಿ ನೀವು ಸಲಹೆನ ಕೊಡಿ, ಅದು ಬಿಟ್ಕೊಂಡು ಬಾವಿಗೆ ಇಳಿದು ಚರ್ಚೆ ಮಾಡ್ತಕ್ಕಂಥದ್ದು, ಇಲ್ಲಿ MLA ಬಂದು ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಕೋನರೆಡ್ಡಿ ಅವರೇ ಸಾಕು ನಿಲ್ಲಿಸಿ. ಡ್ಯಾನ್ಸ್ ಮಾಡಕ್ ಬಂದಿಲ್ಲ. ಕೋನರೆಡ್ಡಿ ಅವರೇ ಸಾಕು ನಿಲ್ಲಿಸಿ. ಬಂದೇವೆ. ಮನ್ರೇಗಾ ಚರ್ಚೆ ಆಗ್ಬೇಕು, ಈ ಕಾಯ್ದೆ ಮರುಸ್ಥಾಪನೆ ಆಗಬೇಕು, ಬಡವರಿಗೆ. ಕೋನರೆಡ್ಡಿ ಅವರೇ ನಿಲ್ಲಿಸಿ, ಸಾಕು ನಿಲ್ಲಿಸಿ. ಎಲ್ಲ ರಾಮಾಯಣ ಗೊತ್ತಿದೆ ನಿಮ್ದು, ನಿಲ್ಲಿಸಿ. ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡ್ಬೇಕಾಗತ್ತೆ. ಈ ಕಾಯ್ದೆಯನ್ನು ರಿಪೀಲ್ ಮಾಡದೇ ಇದ್ರೆ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡ್ಬೇಕಾಗತ್ತೆ. ಕೋನರೆಡ್ಡಿ ಅವರೇ ನಿಲ್ಲಿಸಿ. ಇಡೀ ದೇಶ ಕೋನರೆಡ್ಡಿ ಅವರೇ ಮಾತಾಡಬೇಡಿ, ನಿಲ್ಲಿಸಿ. ಅಧಿಕಾರದಾಗಿರ್ತಕ್ಕಂಥ ರಾಜ್ಯಗಳು ಕೂಡ ಕೋನರೆಡ್ಡಿ ಅವರೇ ನಿಲ್ಲಿಸಿ. ಕೋನರೆಡ್ಡಿ ಅವರು ಸಹ ಆಗ್ರಹ ಮಾಡ್ತಾ ಇದ್ದಾರೆ, ತಿಮ್ಮಾಪುರ ರಾಜೀನಾಮೆ ಕೊಡಬೇಕು ಅಂತೇಳಿ. ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸಾಹೇಬರು ರಾಜೀನಾಮೆ ಕೊಡಬೇಕು, ಇಲ್ಲ ಅಂದ್ರೆ ಈ ಕಾಯ್ದೆಯನ್ನ ಮರುಸ್ಥಾಪನೆ ಮಾಡಬೇಕು. ಇದು ನಮ್ಮ ಹಕ್ಕು. ಗ್ರಾಮ ಸ್ವರಾಜ್ಯದಿಂದ ನಾವು ಬೆಳೆಯಲಿಕ್ಕೆ ಸಾಧ್ಯ ಇದೆ. ಅಧ್ಯಕ್ಷ ಇವ್ರನ್ನ ಸ್ವಲ್ಪ ಹೊರಗೆ ಹಾಕ್ಬಿಡಿ ಸರ್, ಮುಗಿತು. ನಿನ್ನೆ ಲೋಕಸಭೆಯಲ್ಲಿ 8 ಮಂದಿ ಹೊರಗೆ ಹಾಕ್ಯಾರ, ಇವ್ರೆಲ್ಲರೂ ಹೊರಗೆ ಚರ್ಚೆ ಮಾಡೋಣ. ಇಲ್ಲಿಗೆ ನಾವು ಮಾತಾಡ್ತೀವಿ, ಯಾರಿಗೆ ಕೇಳುತ್ತೆ? ಇಲ್ಲಿಗೆ ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಮುಗಿಲಿ, ಈಗ ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮನ ಚರ್ಚೆಗಾರ ಕೊಡಿ, ಡ್ಯಾನ್ಸ್ ಮಾಡ್ಲಿ ಅವ್ರು ಸಂಜೆ ಮಠ. ಇಲ್ಲಿಗೆ ನರೇಂದ್ರ ಮೋದಿ ಸಾಹೇಬ್ ರಾಜೀನಾಮೆ ಕೊಡ್ಲಿ, ಮನ್ರೇಗಾ ಮರುಸ್ಥಾಪನೆ ಮಾಡ್ಲಿ, ಎರಡರಾಗ ಒಂದು ತೀರ್ಮಾನಕ್ಕೆ ಬರ್ಬೇಕು. ನಿಮ್ ಶೋ ಎಲ್ಲ ಇಡೀ ರಾಜ್ಯ ಜನ ನೋಡ್ಯಾರ, ಅದಕ್ಕೆ ನಿಮ್ಮನ್ನ ಅಲ್ಲಿ ಕೂರ್ಸ್ಯಾರ. ನಿಮ್ ಶೋ ಎಲ್ಲಾರು ನೋಡ್ಯಾರ, ನೋಡಾಗಿದೆ. ಮತ್ತೆ ಹಿಂಗ ಮಾಡಿದ್ರೆ ಮತ್ತೆ ನೀವು ಅಲ್ಲೇ ಕೂರ್ತೀರಿ. ಒಳ್ಳೆ ಸಲಹೆಗಳನ್ನು ಕೊಡಿ ಸರ್ಕಾರಕ್ಕೆ. ಕೋನರೆಡ್ಡಿ ನೀವು ಸಬ್ಜೆಕ್ಟ್ ಮಾತಾಡಿ. ಏನ್ ಮಾತಾಡ ಬಸವರಾಜ ಬಚ್ಚೇಗೌಡ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.